ಮೊದಲನೇದಾಗಿ ಸರ್, ನಾನು ಒಂದು ವಿಶೇಷ ಗಮನಿಸಿದ್ದೇನೆಂದ್ರೆ, ಇಲ್ಲೆಲ್ಲ ನೀವೆಲ್ಲ ಸಾಹಿತ್ಯಗಳಿದ್ದೀರಿ, ಎಲ್ಲ ಲಿರಿಸಿಸ್ಟ್ ಎಲ್ಲ ಬಂದಿದ್ರು. ಆದ್ರೆ ನಾ ಇನ್ನೊಂದು ಗಮನಿಸ್ಲಿಕತ್ತೀನಿ ಏನಂದ್ರೆ, ಬಹಳಷ್ಟು ಅನ್ನೋಟಿಸ್ಡ್ ಲಿರಿಸಿಸ್ಟ್ ಗಳು ಎಲ್ಲಿರ್ತಾರ ಅಂತ. ಗಾಂಧಿನಗರದಾಗ ಇಲ್ಲ ಅವ್ರು ಯಾರು. ಅವ್ರು ಎಲ್ಲಿದಾರ ಅಂದ್ರೆ ರಸ್ತೆಗಳೊಳಗಿದಾರ. ಯಾವಾಗ ಅಂತಂದ್ರೆ, ನೀವು ಆಟೋಗಳ ಹಿಂದ, ಕ್ಯಾಬ್ಗಳ ಹಿಂದ ಬರಹಗಳು ನೋಡ್ರಿ, ಎಂತೆಂತ ಲಿರಿಸಿಸ್ಟ್ ಗಳಿದಾರೆ, ಎಷ್ಟು ಕ್ರಿಯೇಟಿವ್ ಆಗಿ ಬರ್ದಿರ್ತಾರ, ಅದ್ಭುತವಾಗಿ. ನೀರಿನಲ್ಲಿ ಮೀನು, ನನ್ನ ಹೃದಯದಲ್ಲಿ ನೀನು, ನೀನಿಲ್ಲದ ನಾನು, ನೀರಿಲ್ಲದ ಮೀನು ಅಂತ. ಆದ್ರೆ ಒಂದು ವಿಷಯ ಗಮನಿಸಿ ನೋಡ್ರಿ, ಹಿಂಗೆಲ್ಲ ಬರೆಯೋದಲ್ಲ ಪ್ರೀತಿ ಪ್ರೇಮದ ಬಗ್ಗೆ, ಇದೆಲ್ಲ ಇದು ಎಕ್ಸ್ಕ್ಲೂಸಿವ್ಲಿ ಗಂಡಸರು ಚಟ ಇದೆ. ಹೆಣ್ಮಕ್ಳು ಇಂಥವೆಲ್ಲ ಮಾಡಕ್ ಹೋಗಲ್ಲ. ಬೇಕಿದ್ರೆ ಇತಿಹಾಸ ತೆಗೆದು ನೋಡ್ರಿ, ಯಾವ ಹೆಣ್ಮಗಳು ರಕ್ತದಾಗ ಪತ್ರ ಬರೆದು ಕೊಟ್ಟಿಲ್ಲ ಇದುವರೆಗೆ. ಯಾವ ಹುಡುಗಿನೂ ಜಾಸ್ತಿ ಹಾಕೋತಾರ, ಯಾವ ಹುಡುಗಿನೂ ಹುಡುಗನ್ಗೆ ಹೆಸರು ಹಾಕೊಳ್ಳಲ್ಲ ಕೈ ಮೇಲೆ. ಯಾಕೆ ಹೇಳ? ಲಗ್ನ ಟೈಮ್ ಸಮಸ್ಯೆ ಆಗ್ತದೆ. ಇವು ಹಾಕೊಂಡ್ ಅಡ್ಡಾಡ್ಬಿಡ್ತಾವ, ಯಾಕಿನ ಲಗ್ನ ಆಗ್ತೀನಿ ನಾನು ಅಂತಂದು. ಆಮೇಲೆ ಮತ್ತೆ ಮರ್ಯಾದೆ ಹೋಗ್ತದಲ್ಲ, ಅದ್ರ ಮೇಲೆ ಇವು ಹಾಕೊಂಡ್ ಅಡ್ಡಾಡ್ಬಿಡ್ತಾವ, ಯಾಕಿನ ಲಗ್ನ ಆಗ್ತೀನಿ ನಾನು ಅಂತಂದು. ಆಮೇಲೆ ಮತ್ತೆ ಮರ್ಯಾದೆ ಹೋಗ್ತದಲ್ಲ, ಅದ್ರ ಮೇಲೆ ಮತ್ತೆ ಅದನ್ನ ತಿದ್ದಿ ಬಟರ್ಫ್ಲೈ ಮಾಡ್ಕೊಂಡು ಅಡ್ಡಾಡ್ತಿರ್ತಾವ. ನೋಡ್ರಿ, ಯಾವ ಹೆಣ್ಮಗಳು ಹೋಗಿ ಗೋಲ್ ಗುಂಬಸ್ ಮೇಲೆ, ನಂದಿ ಹಿಲ್ಸ್ ಮೇಲೆ ಐ ಲವ್ ಯು ರಾಹುಲ್ ಅಂತ ಬರೋದು ಬರಲ್ಲ. ಯಾಕೆ ಬರೆಯಲ್ಲ ಅಂದ್ರೆ, ಹೆಣ್ಮಕ್ಳು ಬುದ್ಧಿವಂತರಿದ್ದಾರೆ, ಅವರಿಗೆ ಗಂಡಸರು ಬುದ್ಧಿ ಗೊತ್ತದ. ಬೇಕಿದ್ರೆ ಟ್ರೈ ಮಾಡ್ರಿ, ನೀವೆಲ್ಲ ಬಂದಿರ್ತೀರಿ ನಿಮ್ ವೆಹಿಕಲ್ ಆಗ. ಹೌದಾ? ಇವತ್ತು ನೀವು ಕಾರ್ ಮೇಲೆ ಅಥವಾ ಬೈಕ್ ಮೇಲೆ ಮನಸ್ಸಿದ್ರ ಮಾರಿ ತೋರ್ಸು, ಪ್ರೀತಿ ಇದ್ರ ಫೋನ್ ಮಾಡಂತ ಫೋನ್ ನಂಬರ್ ಕೊಡ್ರಿ ನೋಡಮ್. ಇಡೀ ಊರ್ ಮಂದಿ ಬರ್ತಾರ ಮಾರಿ ತೋರ್ಸಕ್. ನೆಟ್ವರ್ಕ್ ಜಾಮ್ ಆಗ್ಬೇಕು, ಅಷ್ಟು ಫೋನ್ ಬರ್ತಾವ ನಿಮ್ಗೆ.